ಎಲ್ಲ ಶಿಕ್ಷಕರಿಗೆ ನಮಸ್ಕಾರ. ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕರ್ತವ್ಯ ಅಂತೇಳಿ ಒಂದು ಆ್ಯಪ್ ಬಂದಿದೆ. ಅದರ ಮೂಲಕ ನಾವು ಈಗ ಬರ್ತಕ್ಕಂಥ 2026-27 ಸಾಲಿನಿಂದ ಹಾಜರಾತಿ ವ್ಯವಸ್ಥೆ ಅಂದರೆ ಮುಖಚಹರೆ ಹಾಜರಾತಿ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ಆ್ಯಪ್ನಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ಅಟೆಂಡೆನ್ಸನ್ನು ಹಾಕೋದು ಭಾಳಷ್ಟು ಮುಖ್ಯ ಇದೆ. ಆದರೆ ಏನು ಸಮಸ್ಯೆ ಆಗ್ತಾಯಿದೆಯಪ್ಪ ಅಂತಂದರೆ ಈ ಆ್ಯಪಲ್ಲಿ ನಾವು ರಿಜಿಸ್ಟರ್ ಆಗಬೇಕಾದ್ರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಬರ್ತಾಯಿವೆ. ಏನಪ್ಪ ಅಂತಂತಂದ್ರೆ ಈ ಆ್ಯಪನ್ನು ನಾವು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ KYC ರಿಜಿಸ್ಟರ್ ಮಾಡ್ಕೊತೀವಿ. ಮಾಡಿಕೊಂಡು ಲಾಗಿನ್ ಪ್ರೊಸೆಸಿಗೆ ಬಂದಾಗ ಏನಾಗುತ್ತೆ ಅಂತಂದರೆ ನಮ್ಮ ಆಧಾರಲ್ಲಿ ಇರ್ತಕ್ಕಂಥ ಹೆಸರು ಮತ್ತು HNMSನಲ್ಲಿ ಇರ್ತಕ್ಕಂಥ ಹೆಸರು ಮಿಸ್ಮ್ಯಾಚ್ ಆಗ್ತಾಯಿದೆ. ಇದನ್ನು ಯಾವ ರೀತಿ ಮಾಡ್ಕೋಬೇಕು? ಇದನ್ನು ಮಾಡಬೇಕಂದ್ರೆ ನಾವು ಇಲ್ಲಿ ಇರ್ತಕ್ಕಂಥದ್ದು ಎರಡೆರಡು ಆಯ್ಕೆಗಳು. ಒಂದು HRMSನಲ್ಲಿ ನಮ್ಮ ಹೆಸರನ್ನು ಆ್ಯಸ್ ಪರ್ ಆಧಾರ್ ಇರೋ ರೀತಿ ಚೇಂಜ್ ಮಾಡಿಸ್ಬೇಕು, ಅಥವಾ ಆಧಾರಲ್ಲಿ ಇರ್ತಕ್ಕಂಥ ಹೆಸರನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಸಮಸ್ಯೆ ಏನಾಗ್ತಾಯಿದೆ ಅಂತಂದರೆ HRMSನಲ್ಲಿ ಹೆಸರನ್ನು ಚೇಂಜ್ ಮಾಡೋದು ಭಾಳಷ್ಟು ಸುಲಭ. ನಮ್ಮ ಒಂದು ಸಂಬಂಧಿತ ಕೇಸ್ ವರ್ಕರಿಗೆ ಒಂದು ಅರ್ಜಿಯನ್ನು ಲಿಖಿತವಾಗಿರ್ತಕ್ಕಂಥ ಅರ್ಜಿಯನ್ನು ಕೊಟ್ಟು ನಮ್ಮ ಹೆಸರನ್ನು ನಾವು HRMSನಲ್ಲಿ ಬದಲಾಯಿಸ್ಬೋದು. ಆದರೆ ಆಧಾರಲ್ಲಿ ನಾವು ನಮ್ಮ ಹೆಸರನ್ನು ಚೇಂಜ್ ಮಾಡಬೇಕಾದ್ರೆ ಬಹಳಷ್ಟು ತಾಂತ್ರಿಕ ಸಮಸ್ಯೆಗಳಿವೆ. ಈ ಆಧಾರದಲ್ಲಿ ಹೆಸರನ್ನು ಚೇಂಜ್ ಮಾಡಬೇಕಂತಂದರೆ ಮುಖ್ಯವಾಗಿ ಕೇಳ್ತಕ್ಕಂಥ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂದ್ರೆ SSLC ಅಂಕಪಟ್ಟಿ, ಅದು ಫೋಟೋ ಸಹಿತ. ನಿಮಗೆ ಗೊತ್ತಿರಲಿ, ಇತ್ತೀಚಿನ ಕೆಲವು ವರ್ಷಗಳ ನಂತರ ಏನಾಗ್ತಾಯಿದೆ ಅಂತಂದರೆ SSLC ಅಂಕಪಟ್ಟಿಯಲ್ಲಿ ಫೋಟೋ ಬರ್ತಾಯಿದೆ. ಆದರೆ ಒಂದು 15-20 ವರ್ಷಗಳ ಕೆಳಗೆ ನಾವು ನೋಡಿದಾಗ ನಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಫೋಟೋ ಇರುವುದಿಲ್ಲ. ಸೊ ಅದಕ್ಕಾಗಿ ಅವ್ರು ಏನು ಕೇಳ್ತಾರೆ ಅಂತಂದರೆ ಫೋಟೋ ಇರತಕ್ಕಂಥ ಡಾಕ್ಯುಮೆಂಟ್, ಅಥವಾ ವಿವಾಹ ಆಗಿತ್ತಪ್ಪ ಅಂತಂತಂದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್, ಅಥವಾ ಒಂದು ಕಾನೂನುಬದ್ಧವಾಗಿರ್ತಕ್ಕಂಥ ಹೆಸರನ್ನು ಬದಲಾಯಿಸಿಕೊಂಡಿರ್ತಕ್ಕಂಥ ಡಾಕ್ಯುಮೆಂಟ್, ಈ ರೀತಿಯ ಡಾಕ್ಯುಮೆಂಟನ್ನು ಕೇಳ್ತಾ ಇದ್ದಾರೆ. ಇದಕ್ಕಾಗಿ ಈ ಎಲ್ಲ ಡಾಕ್ಯುಮೆಂಟನ್ನು ಪಡ್ಕೊಳ್ಳೋದು ಭಾಳಷ್ಟು ಕಷ್ಟ ಆಗ್ತಾಯಿದೆ. ಬಟ್ ಸುಲಭವಾಗಿರ್ತಕ್ಕಂಥ ಒಂದು ವಿಧಾನವನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಆಧಾರದಲ್ಲಿ ನಿಮ್ಮ ಹೆಸರನ್ನು ಚೇಂಜ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಪರ್ಮಿಷನನ್ನು ಪಡೆದುಕೊಂಡು, ಅವರ ಅನುಮತಿಯನ್ನು ತೆಗೆದುಕೊಂಡು ಒಂದು ID ಕಾರ್ಡನ್ನ ಮಾಡಿಸ್ಕೋಬೇಕು ನಾವು. ಈಗ ಬೇರೆ ಬೇರೆ ಸೆಂಟ್ರಲ್ಲೆಲ್ಲ ಕಡೆ ಏನು ಮಾಡ್ತಾರಪ್ಪ ಅಂತಂದ್ರೆ ಶಿಕ್ಷಕರ ಒಂದು ID ಕಾರ್ಡನ್ನ ಮಾಡಿಕೊಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ID ಕಾರ್ಡನ್ನು ನೀವು ಮಾಡ್ಕೋಬೇಕಾಗತ್ತಾ. ಈ ID ಕಾರ್ಡಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸಹಿ ಅವಶ್ಯಕತೆ ಇರ್ತದೆ. ಅಥವಾ ಪ್ರೌಢಶಾಲಾ ಶಿಕ್ಷಕರಾಗಿದ್ದರಪ್ಪ ಅಂತಂದ್ರೆ ನಿಮ್ಮ ಒಂದು DDO ಅಥವಾ ಹೆಡ್ ಮಾಸ್ಟರ್ಗಳ ಒಂದು ಸಹಿ ಇರತಕ್ಕಂತಹ ID ಕಾರ್ಡನ್ನು ಮಾಡಿಸ್ಕೊಳ್ಳೋದು ಕಡ್ಡಾಯ. ಈ ಒಂದು ID ಕಾರ್ಡನ್ನು ನಾವು ಬಳಸಿಕೊಂಡು ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಸೆಂಟ್ರಲ್ಲಿ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ID ಕಾರ್ಡನ್ನು ನೀವು ಕೊಟ್ಟು ಅಲ್ಲಿ ನಿಮ್ಮ ನೇಮನ್ನು ನಿಮಗೆ ಯಾವ ರೀತಿ ನಿಮ್ಮ ಡಾಕ್ಯುಮೆಂಟಲ್ಲಿ ಯಾವ ರೀತಿ ಹೆಸರಿದೆಯೋ ಆ ರೀತಿಯಾಗಿ ನೀವು ಬದಲಾಯಿಸ್ಕೊಳ್ಬಹುದು. ಇದಕ್ಕಾಗಿ ಒಂದು ಮಿನಿಮಮ್ ಫೀಸ್ ಇರುತ್ತೆ. ಅಲ್ಲಿ ಇರತಕ್ಕಂಥ ಒಂದು ಕನಿಷ್ಠ ಒಂದು ಫೀ ಹಣವನ್ನು ಅಲ್ಲಿ ಕೊಟ್ಟು ನಮ್ಮ ಹೆಸರನ್ನು ಬದಲಾಯಿಸ್ಕೊಳ್ಬೋದು. ಹಾಗಾಗಿ ಯಾರೆಲ್ಲ ಶಿಕ್ಷಕರು ಈ ಹೆಸರು ಚೇಂಜ್ ಅಂತಕ್ಕಂಥ ಒಂದು ಸಮಸ್ಯೆಗೆ ಒಳಗಾಗಿ ಕ್ಯಾಂಪ್ಸಲ್ಲಿ ರಿಜಿಸ್ಟರ್ ಆಗ್ತಾ ಇಲ್ವೋ ಅಂಥ ಶಿಕ್ಷಕರು ಏನು ಮಾಡ್ಬೇಕಂತಂದರೆ ನಿಮ್ಮ ಒಂದು ID ಕಾರ್ಡನ್ನು ಮಾಡಿಕೊಳ್ಳಿ. ID ಕಾರ್ಡ್ನಲ್ಲಿ ಕಂಪಲ್ಸರಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರಪ್ಪ ಅಂತಂದ್ರೆ ತಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸಹಿ ಇರಬೇಕು. ಪ್ರೌಢಶಾಲಾ ಶಿಕ್ಷಕರಾಗಿದ್ದರಪ್ಪ ಅಂತಂದ್ರೆ ತಮ್ಮ ಒಂದು DDO ಅಥವಾ ಹೆಡ್ ಮಾಸ್ಟರ್ ಅವರ ಸೈನ್ ಇರಬೇಕು. ಇಂಥ ಒಂದು ID ಕಾರ್ಡನ್ನ ಮಾಡಿಸ್ಕೊಂಡು ನೀವು ಕರ್ನಾಟಕ ಒನ್ ಮತ್ತು ಬೇರೆ ಯಾವ ಸೆಂಟ್ರಲ್ಲಿ ಹೋಗೋಕ್ಕೆ ಅವಕಾಶ ಇಲ್ಲ. ನಿಮ್ಮ ಜಿಲ್ಲೆ ಅಥವಾ ಸಮೀಪ ಇರತಕ್ಕಂತಹ ಕರ್ನಾಟಕ ಒನ್ ಸೆಂಟರ್ಗೆ ಭೇಟಿ ಕೊಟ್ಟು ಅಲ್ಲಿ ಸುಲಭವಾಗಿ ಕೇವಲ 10 ನಿಮಿಷಗಳಲ್ಲಿ ನಿಮ್ಮ ಹೆಸರನ್ನು ನೀವು ಬದಲಾಯಿಸಿಕೊಳ್ಬೋದು. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರು ಸಾಮಾನ್ಯವಾಗಿ ಅವತ್ತೇ ಚೇಂಜ್ ಆಗ್ಬೋದು, ಅಥವಾ ಕನಿಷ್ಠ ಒಂದು ದಿನದಿಂದ ಹಿಡ್ಕೊಂಡು ಒಂದು ವಾರದವರೆಗೆ ನಿಮ್ಮ ಹೆಸರು ಚೇಂಜ್ ಆಗುತ್ತೆ. ಈ ಚೇಂಜ್ ಆಗಿರತಕ್ಕಂಥ ಹೆಸರು ಒಂದು ಸಲ ನೀವು ಕನ್ಫರ್ಮ್ ಮಾಡಿಕೊಳ್ಳಿ. ಮತ್ತು ನೀವು ಆಧಾರ್ ಪೋರ್ಟಲ್ಗೆ ಹೋಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಅಲ್ಲಿ ನಿಮ್ಮ ಹೆಸರು ಚೇಂಜ್ ಆಗಿತ್ತಪ್ಪ ಅಂತಂದರೆ ಆವಾಗ ನಾವು ಕ್ಯಾಂಪ್ಸ್ ಆ್ಯಪಲ್ಲಿ ಬಂದು ನಮ್ಮ ಹೆಸರನ್ನು ನಾವು ರಿಜಿಸ್ಟರ್ ಮಾಡಿಕೊಂಡು ನೋಂದಣಿ ಆಗಬಹುದು. ಸೊ ಮತ್ತೆ ಏನಾದರೂ ತಾಂತ್ರಿಕ ಸಮಸ್ಯೆಗಳಿದ್ದಪ್ಪ ಅಂದ್ರೆ ಅದನ್ನು ಮತ್ತೆ ನಾವು ಈ ಕಮೆಂಟಲ್ಲಿ ನೀವು ಹಾಕಿ ಅದನ್ನು ನಾವು ಡಿಸ್ಕಷನ್ ಮಾಡೋಣಂತ. ಈ ನೇಮ್ ಚೇಂಜಿಂದ ಸಾಕಷ್ಟು ಶಿಕ್ಷಕರಿಗೆ ತೊಂದರೆ ಆಗ್ತಾಯಿದೆ. ಆ ಶಿಕ್ಷಕರು ಈ ಒಂದು ಸರಳ ವಿಧಾನದಿಂದ ತಮ್ಮ ಒಂದು ಹೆಸರನ್ನು ಆಧಾರ್ ಕಾರ್ಡಲ್ಲಿ ಬದಲಾಯಿಸಿಕೊಂಡು ತಮ್ಮ ಕ್ಯಾಂಪ್ಸಲ್ಲಿ ಕೂಡ ರಿಜಿಸ್ಟರ್ ಮಾಡಿಕೊಳ್ಬೋದು. ಥ್ಯಾಂಕ್ ಯು.